ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅವನವನು ತಿಂಡಿಗೆ ತಿಂಡಿ ಮ್ಯಾಚ್ ಇವತ್ತಿನ ಮ್ಯಾಚ್ RCB ಚೆನ್ನೈ ಮ್ಯಾಚ್ ಏನ್ ಆಕೈತಿ ಏನ ಆಕೈತೆ ಅನ್ನೋದು ನೀವು ಕಮೆಂಟ್ ಹಾಕಿರಿ. ಅವನವನು ಮ್ಯಾಚ್ ಅಂದ್ರೆ ಮ್ಯಾಚ್ ಇವತ್ತು ತಿಂಡಿ ಮ್ಯಾಚ್ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಅವನವನು ಸಾಮಾನ್ಯವಾಗಿ IPL ದಾಗ ಅಂದ್ರೆ RCB ಚೆನ್ನೈ ಮ್ಯಾಚ್ ಅಂದ್ರೆ ಒಂಥರ ತಿಂಡಿ ಮ್ಯಾಚ್ ಏನು ಡೇಂಜರ್ ಮ್ಯಾಚ್ ನಾವು ಇದು ಮ್ಯಾಚ್ ನೋಡ್ಬೇಕು ನೋಡಿ ಗಿಚ್ಚಿಗಿಲ್ಗಿಲಿ ಮ್ಯಾಚ್ ಇರ್ತದೆ ಅಂತೇಳಿ ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ. ಇವತ್ತಿನ ಮ್ಯಾಚ್ ಇನ್ನ ವಿಶೇಷ. ಯಾಕೆ ವಿಶೇಷಪ್ಪ ಅಂದ್ರೆ ಗೆದ್ದವರು ಪ್ಲೇ ಆಫ್ಗೆ ಹೋಗ್ತಾರ, ಯಾವ ಸೋಲ್ತಾನ ಅವರು ಮನೆಗೆ ಹೋಗ್ತಾರ. ಆಲ್ಮೋಸ್ಟ್ ಈ RCB ಅನ್ನು ಹೊರತುಪಡಿಸಿ ಕಡೆ ಒಂದು 3 ಟೀಮ್ ಏನೋ ಇವು ಕ್ವಾಲಿಫೈ ಅಂತ ತೋರ್ಸ್ಯಾರ, ಅಂದ್ರೆ ಪ್ಲೇ ಆಫ್ಗೆ ಹೋಗ್ಯಾವಂತ ತೋರ್ಸ್ಯಾರ. ಈ ಕಡೆ RCB ಮತ್ತು ಚೆನ್ನೈ ಆಟ ತೋರಿಸಿಲ್ಲ. ಈ ಕಡೆ ಉಳ್ಕಿದ್ದು ಇವು ಟೀಮ್ ಮನೆಗೆ ಹೋಗ್ಯಾವಂತೂ ಅವ್ರು ತೋರ್ಸ್ಯಾರ, ಆಲ್ರೆಡಿ ಡಿಕ್ಲೇರ್ ಮಾಡ್ಯಾರ. ನೋಡ್ರಿ ಆಲ್ಮೋಸ್ಟ್ RCB ಇವನವ್ನು ಈ ಟೂರ್ನಿದಾಗ ಅಂದ್ರೆ ಇದೇನ 2020 ಆಲ್ಮೋಸ್ಟ್ ಇವ್ರು ಹೊರಗೆ ಹೋಗ್ಯಾರ ಅಂತೇಳಿ ಎಲ್ಲರೂ ಮಾತಾಡಕತ್ತಿದ್ರು. ಎಲ್ಲರೂ ಮಂದಿ ಮಾತಾಡ್ಯಾರ. ಅವನವನು ಅಭಿ ಪಿಕ್ಚರ್ ಬಾಕಿ ಐತೆ ಅಂತೇಳಿ ತೋರಿಸ್ಕೊಟ್ಟಾರಿ. 5-5 ಮ್ಯಾಚ್ ಅವನವನು ಗುದ್ದಿ ಒಂದು ಮ್ಯಾಚ್ಗಿಂತ ಒಂದು ಮ್ಯಾಚ್ ಗೆದ್ದು ಅವನವನು ಈ ಲೆವೆಲ್ಗೆ ನಮ್ದು RCB ಬಂದೈತೆ. ಅದಕ್ಕೆ ನಾವು ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕ್ರಿ ಅಂತ ಪರಿ ಟೀಮ್ ನಮ್ದು RCB ಐತೆ. ನಮಗೆ ಫುಲ್ ಖುಷಿ ಆಗೈತೆ ನಮ್ಮ ಟೀಮ್ ಬಗ್ಗೆ ಅಂತೂ. ಯಾಕಂದ್ರೆ ಈ ರೇಂಜಿಗೆ ಈ ಲೆವೆಲಿಗೆ ಅವನವನು ಕಮ್ ಬ್ಯಾಕ್ ಮಾಡಿದ ಟೀಮ್ ಅಂದ್ರೆ ನಮ್ದು RCB. ಈ ವರ್ಷ 5-5 ಯಾವ ಟೀಮ್ ಅವನವನು ಗೆದ್ದಿಲ್ಲ. ಇವತ್ತು ಗೆದ್ದಿದ್ದು ಯಾವ್ದು ಇತ್ತಂದ್ರೆ ಅದು ನಮ್ದು RCB. ನಮಗೆ ಖುಷಿ ಐತೆ. ಅವನವನು ಫುಲ್ ಖುಷಿ. 5-5 ಗೆದ್ದಾರ. ಇವತ್ತು 6ನೇ ಮ್ಯಾಚ್ ಅವನವನು ಚೆನ್ನೈದವ್ರು ಕೂಡ ಚೆನ್ನೈದವ್ರು ಗುದ್ದಿ ಅವನವನು ಪ್ಲೇ ಆಫ್ಗೆ ಹೋಗೋದು ಮಾತ್ರ ಫಿಕ್ಸ್ ಐತೆ. ಅವನವ್ನು ಏನು ಮಾಡ್ತಾರೆ ಫುಲ್ ಫಾರ್ಮ್ದಾಗ RCB ಐತೆ. ಆದ್ರೆ ಏನು ಮಾಡ್ತಾರೆ ಮಳಿ ಒಂದು ಬರೋ ಸಾಧ್ಯತೆ ಐತೆ. ಅವನವ್ನು ಏನು ಹಾಕತ್ತೋ ಏನೋ ಸುದ್ದಿ ಅನ್ನುವಂಥದ್ದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಅವನವ್ನು 80-90% ಅವನವ್ನು ಮಳಿ ಆಕೈತೆ ಅನ್ನುವಂಥದ್ದು ಐತೆ. ನಾವು ಮಳಿಗೆ ಸ್ವಲ್ಪ ಬೇಡ್ಕೋಬೇಕಾಕೈತೆ. ಒಂದು ಸ್ವಲ್ಪ ಬ್ರೇಕ್ ತಗೋರಿ, ಒಂದು 2-3 ತಾಸು ಆಟ ಬ್ರೇಕ್ ತಗೊಂಡ್ರೆ ನಾವು ಆಟ ಗ್ಯಾಪ್ನಾಗ RCB ಗೊದ್ದಿ ಅವನವ್ನು ಚೆನ್ನಾಗಿ ಸೋಲಿಸಿ RCB ಪ್ಲೇ ಆಫ್ಗೆ ಹೋಗ್ತೈತೆ ಅಂತ ನಾವು ಮಳಿರಾಯಿಗೆ ರಿಕ್ವೆಸ್ಟ್ ಮಾಡ್ಬೇಕು. ನೋಡ್ರಿ ಇವತ್ತು RCB ಬರೀ ಗೆಲ್ಲೋದು ಅಷ್ಟೇ ಅಲ್ರಿ, ಅವನವ್ನಿಗೆ ರನ್ ರೇಟ್ದಾಗ ಗೆಲ್ಬೇಕ್ರಿ. RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡ್ತಪ್ಪ ಅಂದ್ರೆ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿರ್ತಾರ. ಇವ್ರಿಗೆ ಏನು ಮಾಡ್ಬೇಕಲ್ರಿ, ಇವರಿಗೆ ಒಟ್ಟು ಒಂದು 18 ರನ್ನಿಲಿ ಅವರು ನಾವು ಗೆಲ್ಬೇಕು. ನಾವು 18 ರನ್ನಿಲಿ ಗೆಲ್ಬೇಕು. ಅಕಸ್ಮಾತ್ RCB ಫಸ್ಟ್ ಬ್ಯಾಟಿಂಗ್ ಬರ್ತಂದ್ರೆ ಇವಾಗ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇವರು ಟಾರ್ಗೆಟ್ ಅನ್ನ ಏನು ಬೆನ್ನಟ್ಟಿ ಹೋಗಿರ್ತಾರಲ್ಲ, ಒಟ್ಟು ನಾವು 18 ರನ್ನಿಲಿ ಗೆಲ್ಬೇಕು. ಅಕಸ್ಮಾತ್ ಚೆನ್ನೈದವ್ರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬಂದ್ರಂದ್ರೆ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. RCBದವರು 18 ಓವರ್ದಾಗ ಅದನ್ನ ಚೇಂಜ್ ಮಾಡ್ಬೇಕು. ಅವ್ರು ಅಟ್ಯಾಕ್ ಹೊಡಿಲಿ, ಒಟ್ಟು 18 ಓವರ್ದಾಗ ನಾವು ಚೇಂಜ್ ಮಾಡ್ಬೇಕು. ಅಕಸ್ಮಾತ್ ಮಳೆ ಬಂದು 5 ಓವರ್ದಾಗಿನ ಮ್ಯಾಚ್ ಫಿಕ್ಸ್ ಆಯ್ತು, ಅಕಸ್ಮಾತ್ 10 ಓವರಿನ ಮ್ಯಾಚ್ ಫಿಕ್ಸ್ ಆಯ್ತು ಅಂದ್ರೆ, ಅಕಸ್ಮಾತ್ 15-16 ಈ ಥರದ್ದು ಒಂದು ಫಿಕ್ಸ್ ಆಯ್ತಂದ್ರೆ ಅವಾಗಿಂದ ಅವಾಗ ಅದನ್ನ ಲೆಕ್ಕಾಚಾರ ಮಾಡಿ ಅದನ್ನ ಅವ್ರು ಹೇಳ್ತಾರೆ. ಅದನ್ನ ಏನು ನಡೆಸೋರು ಇರ್ತಾರಲ್ಲ ಅದಕ್ಕೆ ಒಂದು ಏನು ಇಷ್ಟು ಟಾರ್ಗೆಟ್ದಾಗ ಗೆಲ್ಬೇಕು, ಇಷ್ಟು ಬಾಲ್ ಉಳಿಸಿ ಗೆಲ್ಬೇಕು ಅನ್ನೋಂಥದ್ದು ಅವಾಗಿಂದ ಅವಾಗ ಲೆಕ್ಕ ಮಾಡಿ ಹೇಳ್ತಾರೆ. ಆದ್ರೆ ಇವತ್ತಿನ ಮ್ಯಾಚ್ ಅವ್ರನ್ನ 20 ಓವರಿನ ಮ್ಯಾಚ್ ಆದ್ರೆ ಬಹಳ ಚಂದ ಆಕೈತಿ. ನೋಡ್ರಿ ಮಳಿ ಆಟ ಆಗಬಾರ್ದು ಅಂತೇಳಿ ನಾವು ದೇವ್ರಿಗೆ ಮಳಿ ಆಗಲಿ, ಒಂದು 2-3 ತಾಸು ಬ್ರೇಕ್ ಆಗಲಿ ಅಂತ ಅಷ್ಟೇ ಬಿಡ್ಕೊಂಡು, ಮಳಿನೇ ಆಗಬಾರ್ದು ಅನ್ನೋವಂಥದ್ದು ತಪ್ಪಾಕೈತೆ. ದೊಡ್ಡ ಮಹಾ ಪಾಪದ ಕೆಲಸ ಅದು. ಮಳಿನೇ ಆಗೋದು ಬೇಡ ಅನ್ನೋವಂಥದ್ದು ಬೇಡ. ಒಂದು 2-3 ತಾಸು ಈಗ ಮಳೆ ರಪ ಹೊಡೆದು ಒಂದು 2-3 ತಾಸು ನಿಲ್ಲಂಗಿಲ್ರಿ. ಅದಕ್ಕೆ ಬರೋಬ್ಬರಿ 8ರಿಂದ 10-11-12 ಮಟ್ಟ ನಿಂತಪ್ಪ ಅಂದ್ರೆ ಆಟ ನಮಗೆ ಖುಷಿ. ಆಮೇಲೆ ಹೊಡೀರಿ ಮಳಿ ನೋಡ್ರಿ. ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಹೆಂಗೆ ಪದ್ಧತಿ ಐತಂದ್ರೆ ಅಲ್ಲಿ ಮೊಳಕಾಲ ಮಟ್ಟ ನೀರು ನಿಂತರು ಒಂದು ಆಟೋಮೆಟಿಕ್ ಏನೋ ಒಂದು ವ್ಯವಸ್ಥೆ ಮಾಡ್ಯಾರ ಅವ್ರು. ಅಂದ್ರೆ ಭೂಮಿಯೊಳಗೆ ನೀರು ಜಕ್ಕೊಂಡ್ಬಿಡ್ತೈತ್ರಿ. ಅದು ಆ ಒಂದು ಏನು ಗ್ರೌಂಡ್ ಐತಲ್ರಿ ಅದನ್ನ ಆ ಥರದ್ದು ಒಂದು ಸಿಸ್ಟಮ್ ಮಾಡ್ಕೊಂಡ್ರೆ. ನಮ್ಮ ದೇಶದಾಗ ಒಂದ ಪಿಚ್ ಐತೆ ಆ ಥರದ್ದು. ಅದು ನಮ್ಮ ಖುಷಿ. ಅದು ನಮ್ಮ ಬೆಂಗಳೂರದಾಗ ಐತಿ. ಅಂತಂದ್ರೆ ಇವತ್ತು ಬೆಂಗಳೂರದ ಮ್ಯಾಚ್ ಐತಿ. ಇಂಥ ಟೈಮ್ದಾಗ ಅದು ಪಿಚ್ ಹೆಲ್ಪ್ ಆಗಲಿ ಅಂತೇಳಿ ನಾವು ಮತ್ತು ದೇವ್ರಿಗೆ ಬೆಳಗ್ಗೆ ಮತ್ತು ದುನಿಯಾದ ಖರ್ಚು ಮಾಡಿರ್ತಾರೆ. ನಮಗೆ ಅದು ಹೆಲ್ಪ್ ಆಗ್ಲಿಕ್ಕೆ ಅದು ಮತ್ತೆ ಅದನ್ನು ತೊಗೊಂಡು ಏನು ಮಾಡೋದು ಹಿಂಗಂತ ಹೇಳಿ ತಪ್ಪು ತಿಳ್ಕೊಬೇಡ್ರಿ. ಯಾಕೆ ಇವತ್ತು ಮ್ಯಾಚ್ ಐತಿ, ಆಟ ಮಳಿ ಆಟ ಬರ್ರಿ, ದುಮ್ಶಾನ್ ಮಳಿ ಬಂದ್ರು ಅದು ಆಟೋಮೆಟಿಕ್ ಅದನ್ನ ನೀರನ್ನ ಜಕ್ಕೋತೈತಿ. ಅರ್ಧ ತಾಸಿನ ಕೆಲಸ ಅದ, ನೀರನ್ನ ಜಕ್ಕೊಂಡ್ಬಿಡ್ತೈತಿ. ನೋಡಿ ಇವತ್ತು ಮ್ಯಾಚ್ ಅಂತೂ ಭಾಳ ಕುತೂಹಲದಿಂದ ನಾವು ಕಾಯ್ಲಾಕತ್ತೀವಿ. ಏನಾಕತ್ತೋ ಏನು ಸುದ್ದಿ ಅನ್ನೋಂಥದ್ರಾಗ ನಾವು ಇಡೀ ದೇಶನೇ RCBಗೆ ಸಪೋರ್ಟ್ ಐತ್ರಿ. ಯಾಕಂದ್ರೆ RCBದ ಕ್ರೇಜ, RCBದ ಲೆವೆಲ, RCBದ ಗತ್ ಇಡೀ ದೇಶಕ್ಕೆ ಗೊತ್ತೈತೆ. ಅವನು ಇಡೀ ದೇಶನೇ RCBಗೆ ಫುಲ್ ಸಪೋರ್ಟ್ ಐತೆ. ನಮಗೂ ಫುಲ್ ಖುಷಿ ಐತಿ. ನಮ್ಮ ದೇಶ ಅಟ್ಟಲ್ಲ ವಿದೇಶದಾಗೂ ಸಹ ಅವನ RCBದ ಹವಾ ಏನೈತಿ ಎಲ್ಲರಿಗೂ ಗೊತ್ತಾಗೈತಿ. ಇವತ್ತು ಅವನವ್ನು RCBದ ಮ್ಯಾಚ್ ಪೂರ್ತಿ ಟೀಮದಾಗ ಅವನವನು ಹೊಯ್ಕೋತ್ ಹೊರಗೆ ಹೋಗಿದ್ವಿ. ಕರೆ ಹೊರಗಂದ್ರೆ ಏನೋ ಹೊರಗೆ ಹೋಗೋ ಸ್ಥಿತಿಗೆ ಬಂದಿದ್ವಿ. ಅವನವ್ನು ಮತ್ತೆ ಕಮ್ ಬ್ಯಾಕ್ ಮಾಡಿ ಬಂದೈತಿ. ಅವನವ್ನು ಎಷ್ಟು ಖುಷಿ ರೀ RCB, ಎಷ್ಟು ಖುಷಿ. ಈ ಲೆವೆಲ್ಗೆ ಅವನು 5-5 ಗೆದ್ದಾರ. ಹಾಲು ಕುಡ್ದಷ್ಟು ಖುಷಿ ನಮ್ಗೆ RCB ಅಂದ್ರೆ. ಅವನವನ ಹಿಂಗೆ ಗೆದ್ದಾರ. ಇವತ್ತು 6ನೇ ಮ್ಯಾಚ್ ಐತಿ. ಅವನವ್ನು ಚೆನ್ನೈ ಕೂಡ ಐತಿ. ಒಟ್ಟು ಇವತ್ತು ಮ್ಯಾಚ್ ಆಗ್ಬೇಕು, ಅವ್ರಿಗೆ ಗುದ್ದಬೇಕು, ನಾವು ಪ್ಲೇ ಆಫಿಗೆ ಹೋಗ್ಬೇಕು ಅಟ್ಟ. ಇವತ್ತು ಮ್ಯಾಚ್ ನಿಮಗೆ ಏನೇನು ಹಾಕೈತೆ ಅಟ್ಟ ಕಮೆಂಟ್ ಹಾಕಿರಿ. ಅವನು RCB ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಅಟ್ಟ ಹೊಡಿಬಹುದು. ಅಕಸ್ಮಾತ್ ಬಾಲಿಂಗ್ ತೊಗೊಂಡ್ರೆ ಅಂದ್ರೆ ಅವನವ್ನು ಅವ್ರಿಗೆ ಎಟ್ಟ
ರನ್ ಒಳಗೆ ಕಟ್ ಹಾಕ್ಬೋದು. ಇನ್ನು ನೋಡ್ರಿ ನಮ್ಮ ಟೀಮ್ದಾಗ ವಿಲ್ ಜಾಕ್ಸ್ ಅಣ್ಣ ಆಟ ಇಲ್ಲ. ವಿಲ್ ಜಾಕ್ಸ್ ಯಾಕಿಲ್ಲಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ ಇವತ್ತಿನಲ್ಲ ಇನ್ನು RCB ಪ್ಲೇ ಆಫ್ ಏನು ಫೈನಲ್ ಮಟ್ಟ ಹೋದ್ರು ವಿಲ್ ಜಾಕ್ಸ್ ಅವರು ಬರಂಗಿಲ್ಲ. ಯಾಕಂದ್ರೆ ಅವರು ಅಲ್ಲಿ T20 ವರ್ಲ್ಡ್ ಕಪ್ ಶುರು ಆಗ್ತೈತೆ, ಮುಂದಿನ ತಿಂಗಳಿಂದ ಶುರು ಆಕೈತಿ. ಅದಕ್ಕೆ ಅವರು ತಮ್ಮ ದೇಶದ ಪರವಾಗಿ ಏನು ಆಡಕ್ಕೆ ಅಂತ ಟೀಮ್ ಸೆಲೆಕ್ಟ್ ಆಗೈತೆ, ಅದ್ರಾಗ ಟೀಮ್ ಒಳಗೆ ಸೆಲೆಕ್ಟ್ ಆಗ್ಯಾರ. ಅದಕ್ಕೆ ಅವರು ಕರೆದಿರ್ತಾರೆ ಕಡೆ ಅವ್ರು ಕ್ರಿಕೆಟ್ ಮಂಡಳಿ ಬರ್ರಿಪ್ಪ ಮತ್ತೆ ನಾವು ಪ್ರಾಕ್ಟೀಸ್ ಮಾಡತ್ತೀರಿ ಮತ್ತು ನಾವು ರೆಡಿ ಆಗ್ಬೇಕು ಮುಂದಿನ ತಿಂಗಳ ಅಂತ ಅವ್ರು ಕರ್ಸ್ಕೊಂಡಿರ್ತಾರ. ಇನ್ನು ಅವ್ರ ಜಾಗದಾಗ ಯಾರಿಗೆ ಆಡಿಸ್ತಾರೆ, ಇನ್ನು ಮ್ಯಾಕ್ಸ್ವೆಲ್ಗೆ ಆಡಿಸ್ತಾರ, ಅವ್ರಿಗೆ ಆಡಿಸ್ತಾರೆ. ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ. ಇನ್ನು ಮ್ಯಾಕ್ಸ್ವೆಲ್ ಅಂತೂ ಈ ವರ್ಷ ಪೂರ್ತಿ ಗೋಲ್ ಆಗೈತೆ. ನಾವು ಅವ್ರಿಗೆ ಏನು ಹೇಳ್ಕೊಳಂಗಿಲ್ಲ, ಏನು ಹೇಳಂಗಿಲ್ಲ. ಇವತ್ತಿನ ಮ್ಯಾಚ್ ಮಾತ್ರ ಅವನು ಎಲ್ಲ ಮ್ಯಾಚ್ ಮರಿಬೇಕು ಮಂದಿ, ಹಂಗೆ ಇವತ್ತು ಅವ್ರ ಪ್ರದರ್ಶನ ಕೊಡ್ಬೇಕು ಅಟ್ಟ ನಾವು ಬೇಡ್ಕೊಳ್ಳುವಂಥದ್ದು. ಇವತ್ತು ಮಾತ್ರ ಚಾನ್ಸ್ ಸಿಕ್ತಂದ್ರೆ ಆ ಗಡಿಗೆ ತಿರ್ಬೇಡಿ ಬಡಿತಾನೆ ಅವನು. ಆ ಬಡ್ತಕ್ಕೆ ಮ್ಯಾಚ್ ಮುಗಿಯನ ಮಳಿ ಬರ್ಬೇಕು, ಅವ್ರು ಬಡ್ತಕ್ಕೆ ಮ್ಯಾಚ್ ಮುಗಿಯನ ಮಳಿ ಬರ್ಬೇಕು. ಇವತ್ತಿನ ಮ್ಯಾಚ್ ಅಂತೂ ನಮ್ಮ ಕಿಂಗ್ ಕೊಹ್ಲಿ ಅಂತೂ ಫುಲ್ ಪಾರದಾಗ ಅದರ. ಬಾಲಿಂಗ್ ಫೀಲ್ಡಿಂಗ್ ಎದುರಾಗೂ ನಾವು ಒಂದು ಕೊಂಕಿ ಈ ಥರದ್ದು ಒಂದು ಚುಕ್ಕಿ ಇಡುವಂಥದ್ದು ಇಲ್ರಿ. ಟೀಮ್ ಬಂಗಾರ ಅಂತ ಟೀಮ್ ನಮ್ದು RCB ಆಗೈತೆ. ಇನ್ನು ಚೆನ್ನೈ ವಿಷಯಕ್ಕೆ ಬಂದಿವಿ ಅಂದ್ರೆ ಬಾಲಿಂಗ್ ಸ್ವಲ್ಪ ವೀಕ್ ಆಗೈತೆ, ಅವ್ರದ್ದು ವೀಕ್ ಆಗೈತೆ. ನೋಡೋಣ್ರಿ ಇವತ್ತು RCB ಭಾಳ ಚಂದ ಐತಿ ಮ್ಯಾಚ್. RCB ಚೆನ್ನೈ ಭಾಳ ಚಂದ್ರ ಭಾಳ ಚಂದ ಐತಿ ಮ್ಯಾಚ್. ಇವತ್ತು ಮ್ಯಾಚ್ ಏನಾಕತ್ತ ಅಂತ ನೀವು ಕಮೆಂಟ್ ಹಾಕ್ರಿ. ಮ್ಯಾಚ್ ಬುಗ್ಯಾ ನಾನು ಗಿಲ್ಗಿ ರಿವ್ಯೂ ಜೊತೆ ನಿಮ್ಮ ಜೊತೆ ಬರ್ತೇನಂತ್ರೆ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ ರೀ.